ಬೆಂಗಳೂರಿನ ರಾಜರಾಜೇಶ್ವರಿ ನಗರ ಕ್ಷೇತ್ರದಲ್ಲಿ ನಡೀತಾ ಇರುವಂತಹ ರಾಜಕೀಯ ಜಟಾಪಟಿ ಮತ್ತೆ ಮುಂದುವರೆದಿದೆ. ಶಾಸಕ ಮುನಿರತ್ನ ಮತ್ತು ಕುಸುಮ ಹನುಮಂತರಾಯಪ್ಪ ಇವರ ಬೆಂಬಲಿಗರ ಮಧ್ಯೆ ಸಮರ ನಡೀತಾನೆ ಇದೆ. ಈಗ ಯುಗಾದಿ ಫ್ಲೆಕ್ಸ್ ವಿಚಾರಕ್ಕೆ ಸಂಬಂಧಿಸಿದಂತೆ ಕಾಂಗ್ರೆಸ್ ಮುಖಂಡರು ಗಲಾಟೆ ಮಾಡಿದ್ದಾರೆ. ಸ್ಥಳೀಯ ನಾಯಕರು ಮುನಿರತ್ನ ಅವರ ಫೋಟೋವನ್ನು ಯಾಕೆ ಹಾಕಿರೋದು, ಬೇಕಿದ್ರೆ ಬೇರೆ ಬಿಜೆಪಿ ನಾಯಕರ ಫೋಟೋ ಹಾಕಿ, ಮುನಿರತ್ನನ್ ಫೋಟೋ ಹಾಕಬಾರದು ಅಂತ ಫೋಟೋ ಹಾಕಿದಂತ ಬಿಜೆಪಿ ಕಾರ್ಯಕರ್ತರಿಗೆ ಫೋನ್ ಮಾಡಿ ಧಮಕಿ ಹಾಕಿದ್ದಾರೆ. ಬಿಜೆಪಿ ಕಾರ್ಯಕರ್ತ ವಾಲೆ ವಿಜಿ ಎಂಬುವರಿಗೆ ಕರೆ ಮಾಡಿ ಧಮಕಿ ಹಾಕಲಾಗಿದೆ. ಸಿದ್ದೇಗೌಡ ಅನ್ನೋರು ಧಮಕಿ ಹಾಕಿರು. ಈ ಆಡಿಯೋ ನ್ಯೂಸ್ ಫಸ್ಟ್ಗೆ ಲಭ್ಯ ಆಗಿದೆ, ನೋಡೋಣ. ಈಗ ವಿಜಯ್ ಹೇಳ್ತೀನಿ ಕೇಳೋ, ಇನ್ನು 10 ಪಟ್ಟು ತೊಂದ್ರೆ ಆಗುತ್ತೆ ನಿನ್ಗೆ. ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾರ್ಡ್ ಅಂದ್ಬಿಟ್ಟು ಎಲ್ಲಾರು ಆಯ್ತು ನೋಡಿ, ಆಯ್ತು ಬಿಡೋರು ವಿಜಯ್, ಆಯ್ತು ಕೆಲ್ಸ ಅಂತ ಹೇಳ್ತೀಯ ನೀನ್. ಕೆಲ್ಸಕ್ಕೆ ಬ್ಯಾನರ್ ಹಾಕ್ತೀಯ ನೀನು? ಕೆಲ್ಸಕ್ಕೆ ಬ್ಯಾನರ್ ಹಾಕಿದ್ರೆ ಹಂಗಾರೆ ನಾವು ಸುಮ್ನೆ ಇದ್ ಬಿಡ್ತೀವಿ ಅಂತಿದ್ಯಾ ನೀನು? ಕಾಂಗ್ರೆಸ್ ಅವರು ನಾವು ಸುಮ್ನಿರ್ತೀವ, ಗಂಡಸ್ರಲ್ವಾ ನಾವು? ವಿಜಯ್ ಹೇಳ್ತೀನಿ ಕೇಳೋ, ನಾವ್ ಹೇಳ್ತೀನಿ ಕೇಳೋ, ನಾವು ಗಂಡಸ್ರೆ, ನೀನ್ ಸರ್ಕಾರದಲ್ಲಿ ಇರೋರು, ನೀನು ಕೆಲ್ಸಕ್ಕೆ ಸಲುವಾಗಿ ಬ್ಯಾನರ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ ನೀನು? ಸರಿನಾ ಇದು? ಅದಲ್ಲಣ್ಣಯ್ಯ, ನನಗ್ ರಾಜಕೀಯನೇ ಬೇಡ. ಯಾಕೆ ಅಷ್ಟೊಂದು ಯಾಕೆ ಹಾಕ್ತೇ ನೀನು? ಗೆರೆ ತುಂಬಾ ಯಾಕೆ ಹಾಕಿದ್ಯಾ? ತಿಳಿಸು, ತಗ್ಸಾಕು ಫಸ್ಟ್. ನಾನ್ ತಗಸಲ್ಲಣ್ಣ. ತಗ್ಸಲ್ಲ ಅಂದ್ರೆ ನೋಡು, ನೀನ್ ಕೆಲ್ಸ ಅಂದಲ್ಲ, ಕೆಲ್ಸಕ್ಕೆ ಗುಣ ಹಾಕ್ತಿವಿ, ಕೆಲ್ಸಕ್ಕೆ ಗುಣ ಹಾಕ್ತಿವಿ. ನೀನ್ ಮಾಡ್ಕೋ ಬಿಲ್ ನೋಡೋಣ. ಹಂಗಾರೆ ನೀನ್ ಅದ್ ಹೆಂಗ್ ಮಾಡ್ಕೊತೀಯ? ಬಿಲ್ ಮಾಡ್ಕೊಂಡ್ರೆ ಮಾಡ್ರೋಣ, ಅದೇನ್ ಮಾಡ್ತೀವಿ. ನೀನ್ ಅದ್ ಹೆಂಗ್ ಬಿಲ್ ಮಾಡ್ತೀಯ ಮಾಡು ನೋಡೋಣ. ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಗಣಪತಿ ನೇರ ಸಂಪರ್ಕದಲ್ಲಿ. ಗಣಪತಿ, 28 ಕ್ಷೇತ್ರದ ಲೆಕ್ಕಾಚಾರ 27 ಕ್ಷೇತ್ರದ ಲೆಕ್ಕಾಚಾರ ಒಂದಾದ್ರೆ ರಾಜರಾಜೇಶ್ವರಿ ನಗರದ್ದೇ ಬೇರೆ ಆಗ್ತಾ ಇದೆ. ತೀವ್ರ ಪೈಪೋಟಿ, ತೀವ್ರ ಜಟಾಪಟಿ ಕಂಟಿನ್ಯೂ ಆಗ್ತಾನೆ ಇದೆ ಅಂತ ಅನ್ಸುತ್ತೆ. ರಕ್ಷತ್, ಖಂಡಿತ. ಯಾಕಂತಂದ್ರೆ ರಾಜರಾಜೇಶ್ವರಿ ನಗರದಲ್ಲಿ ನಡೀತಿರುವಂತಹ ಮುನಿರತ್ನ ವರ್ಸಸ್ ಕಾಂಗ್ರೆಸ್ ಬೆಂಬಲಿಗರ ಗಲಾಟೆ ಇವತ್ತು ನಿನ್ನೆ ಇದಲ್ಲ. ಪ್ರತಿ ಬಾರಿಯೂ ಕೂಡ ಇಲ್ಲಿ ಗಲಾಟೆ ನಡೀತಾನೆ ಇರುತ್ತೆ, ಒಂದಷ್ಟು ಧಮಕಿ ಕೂಡ ಹಾಕ್ತಾನೆ ಇರ್ತಾರೆ. ಅಂದ್ರೆ ಮುನಿರತ್ನ ಇಲ್ದಿದ್ರು ಕೂಡ ಮುನಿರತ್ನ ಬೆಂಬಲಿಗರು ನೇರವಾಗಿ ಕಾಂಗ್ರೆಸ್ ಬೆಂಬಲಿಗರ ಮೇಲೆ ಗಲಾಟೆ ಮಾಡ್ತಾರೆ, ಇಲ್ಲ ಅಂದ್ರೆ ಕಾಂಗ್ರೆಸ್ ಬೆಂಬಲಿಗರು ನೇರವಾಗಿ ಮುನಿರತ್ನ ಬೆಂಬಲಿಗರ ನಡುವೆ ಗಲಾಟೆ ಮಾಡ್ತಾರೆ. ಈಗಿರುವಂತ ವಿಚಾರ ಏನು ಅಂತಂದ್ರೆ, ಕಳೆದ 1 ವಾರಗಳ ಹಿಂದೆ ಯುಗಾದಿ ಹಬ್ಬ ನಡೆದಿರುತ್ತೆ. ಯುಗಾದಿ ಹಬ್ಬದ ಸಂಬಂಧಪಟ್ಟಂತೆ ಲಗ್ಗೆರೆ ವಾರ್ಡ್ ಅಲ್ಲಿ, ಅಂದ್ರೆ RR ನಗರದಲ್ಲಿ ಬರುವಂತಹ ಲಗ್ಗೆರೆ ವಾರ್ಡ್ ಏನಿದೆ, ಇಲ್ಲಿ ಯುಗಾದಿ ಹಬ್ಬದ ಶುಭ ಕೋರಿ ಒಂದು ಫ್ಲೆಕ್ಸ್ ಕೂಡ ಹಾಕಿರ್ತಾರೆ. ಅಂದ್ರೆ ಮುನಿರತ್ನ ಬೆಂಬಲಿಗರು ಹಾಕಿರುವಂತ ಫ್ಲೆಕ್ಸ್ ಆಗಿರುತ್ತೆ. ವಿಜಯ್ ಎಂಬಾತ ಈ ಫ್ಲೆಕ್ಸ್ ಅನ್ನು ಹಾಕಿರ್ತಾನೆ. ಆದ್ರೆ ಲಗ್ಗೆರೆ ವಾರ್ಡ್ ನಲ್ಲಿ ಮುನಿರತ್ನವರ ಫ್ಲೆಕ್ಸ್ ಹಾಕಿರೋದಕ್ಕೆ ಕುಸುಮ ಅವರ ಬೆಂಬಲಿಗರು ಅಂತೇಗೌಡ ನೇರವಾಗಿ ಇದಕ್ಕೆ ವಿರೋಧ ವ್ಯಕ್ತಪಡಿಸ್ತಾನೆ. ಕೇವಲ ವಿರೋಧ ವ್ಯಕ್ತಪಡಿಸಲ್ಲ, ಆ ಫ್ಲೆಕ್ಸ್ ಅನ್ನ ಹರಿದು ಹಾಕುವ ಮೂಲಕ ಜೊತೆಗೆ ಒಂದಷ್ಟು ನಾಯಕರಿಗೂ ಕೂಡ ಧಮಕಿ ಹಾಕ್ತಾನೆ. ಲಗ್ಗೆರೆ ವಾರ್ಡ್ ನಲ್ಲಿ ಮುನಿರತ್ನ ಅವರ ಫ್ಲೆಕ್ಸ್ ಕಾಣಬಾರ್ದು, ಲಗ್ಗೆರೆ ವಾರ್ಡ್ ನಲ್ಲಿ ಬಿಜೆಪಿ ನಾಯಕರ ಫ್ಲೆಕ್ಸ್ ಇರಲಿ, ಜೊತೆಗೆ ಬಿಜೆಪಿ ಚಿಹ್ನೆಯ ಪಕ್ಷದ ಫ್ಲೆಕ್ಸ್ ಇರಲಿ, ಆದ್ರೆ ಮುನಿರತ್ನ ಅವರ ಫ್ಲೆಕ್ಸ್ ಇರಬಾರ್ದು ಅನ್ನೋದು ನೇರವಾಗಿ ಅವರ ಆಪ್ತರಿಗೆ ಜೊತೆಗೆ ಬೆಂಬಲಿಗರಿಗೂ ಕೂಡ ಧಮಕಿ ಹಾಕ್ತಾನೆ. ಅಷ್ಟೇ ಅಲ್ಲ, ಅವರ ಒಂದಷ್ಟು ಬೆಂಬಲಿಗರನ್ನ ಕಳಿಸ್ಕೊಡುವಂತ ಕೆಲಸ ಕೂಡ ಮಾಡ್ತಾನೆ. ಅಂದ್ರೆ ಸಿದ್ದೇಗೌಡರು ನೇರವಾಗಿ ಅವರ ಬೆಂಬಲಿಗರ ಮುಖಾಂತರ ಆ ಲಗ್ಗೆರೆ ವಾರ್ಡ್ ನಲ್ಲಿ ಎಲ್ಲೆಲ್ಲಿ ಫ್ಲೆಕ್ಸ್ ಇರುತ್ತೆ ಅವನ್ನೆಲ್ಲವನ್ನು ಕೂಡ ಹರಿದು ಹಾಕುವಂತ ಕೆಲಸ ಕೂಡ ಮಾಡ್ತಾನೆ. ಜೊತೆಗೆ ವಿಜಯ್ ಅವರಿಗೂ ಕೂಡ ಧಮಕಿ ಹಾಕ್ತಾನೆ, ನೀನು ಇನ್ ಮುಂದೆ ಅಲ್ಲಿ ಮುನಿರತ್ನ ಅವರ ಒಂದಷ್ಟು ಫ್ಲೆಕ್ಸ್ ಕಾಣಬಾರ್ದು, ಜೊತೆಗೆ ಹಾಕ್ಲೂಬಾರ್ದು ಅಂತ ನೇರವಾಗಿ ಕೂಡ ಧಮಕಿ ಹಾಕ್ತಾನೆ. ಅಂದ್ರೆ ಮುನಿರತ್ನ ಅವರು ಕೂಡ ಈಗಾಗಲೇ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ದೂರು ಕೊಡುವಂತ ಸಂಬಂಧ ಈಗಾಗಲೇ ಇದೆ. ಅಂದ್ರೆ ಈ ನಾಯಕರ ನಡುವಿನ ಜಟಾಪಟಿ ಬೆಂಬಲಿಗರು ಕೂಡ ಮುಂದುವರ್ಸ್ಕೊಂಡು ಹೋಗುವಂಥದ್ದು ಎಲ್ಲ ಒಂದ್ ಕಡೆ ಆ ಕ್ಷೇತ್ರದ ಅಭಿವೃದ್ಧಿ ಆಗುತ್ತಾ ಅನ್ನೋದು ಕೂಡ ಲೆಕ್ಕಾಚಾರ ಹಾಕಬೇಕಾಗುತ್ತೆ. ಲಗ್ಗೆರೆ ವಾರ್ಡ್ನಲ್ಲಿ ನೇರವಾಗಿ ಇವತ್ತು ಕಾಂಗ್ರೆಸ್ ನಾಯಕರ ಬೆಂಬಲಿಗರ ಧಮಕಿಗೆ ಬಿಜೆಪಿ ನಾಯಕರು ಎಲ್ಲ ಒಂದ್ ಕಡೆ ಅಸಹಾಯಕತೆಯನ್ನು ವ್ಯಕ್ತಪಡ್ತಾ ಇರುವಂಥದ್ದು. ಅಂದ್ರೆ ನಮ್ಮ ನಾಯಕರ ಫೋಟೋ ನಾವು ಹಾಕೋದ್ರಲ್ಲಿ ತಪ್ಪೇನಿದೆ ಅನ್ನೋದು ಕೂಡ ನೇರವಾಗಿ ವಿಜಯ್ ಅವರು ಸಿದ್ದೇಗೌಡಗೆ ಧಮಕಿ ಕೂಡ ಹಾಕ್ತಾರೆ. ಅಂದ್ರೆ ಇಲ್ಲಿ ಕೇವಲ RR ನಗರದಲ್ಲಿ ಅಭಿವೃದ್ಧಿ ವಿಚಾರಕ್ಕೆ ಪೈಪೋಟಿ ಒಂದ್ ಕಡೆ ಆದ್ರೆ, ನೇರವಾಗಿ ನಾಯಕರ ನಡುವೆ ಕೂಡ ಪೈಪೋಟಿ ಆಗ್ತಿರುವಂಥದ್ದು. ಅಂದ್ರೆ ಮುನಿರತ್ನ ಅವರು ಇರ್ಬೋದು, ಜೊತೆಗೆ ಹನುಮಂತರಾಯಪ್ಪ ಅಂದ್ರೆ ಕುಸುಮ ಅವರ ತಂದೆಯವರು ಇರ್ಬೋದು, ಅವರ ಬೆಂಬಲಿಗರು ಕೂಡ ಧಮಕಿ ಹಾಕುವಂಥದ್ದು, ತರಾಟೆಗೆ ತೆಗೆದುಕೊಳ್ಳುವಂಥದ್ದು, ಜೊತೆಗೆ ಎಲ್ಲ ಒಂದು ಕಡೆ ಅಭಿವೃದ್ಧಿಗೆ ಅಡ್ಡಗಾಲು ಹಾಕುವಂಥ ಕೆಲಸ ಕೂಡ ಮಾಡ್ತಿರುವಂಥದ್ದು. ಮುಂದಿನ ದಿನಗಳಲ್ಲಿ ಈ ಪೈಪೋಟಿ ಎಲ್ಲಿವರೆಗೆ ಹೋಗ್ಬಿಟ್ಟುತ್ತೆ ಅನ್ನೋದು ಕೂಡ ಕಾದು ನೋಡ್ಬೇಕಾಗುತ್ತೆ. ರಕ್ಷತ್, ಥ್ಯಾಂಕ್ ಯು ಗಣಪತಿ ಮಾಹಿತಿಗೆ. ಈಗ ವಿಜಯ್ ಹೇಳ್ತೀನಿ ಕೇಳೋ, ಇನ್ನು 10 ಪಟ್ಟು ತೊಂದ್ರೆ ಆಗುತ್ತೆ ನಿನ್ಗೆ. ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾರ್ಡ್ ಅಂದ್ಬಿಟ್ಟು ಎಲ್ಲಾರು ಆಯ್ತು ನೋಡಿ, ಆಯ್ತು ಬಿಡೋರು ವಿಜಯ್, ಆಯ್ತು ಕೆಲ್ಸ ಅಂತ ಹೇಳ್ತೀಯ ನೀನ್? ಕೆಲ್ಸಕ್ಕೆ ಬ್ಯಾನರ್ ಹಾಕ್ತೀಯ ನೀನು? ಕೆಲ್ಸಕ್ಕೆ ಬ್ಯಾನರ್ ಹಾಕಿದ್ರೆ ಹಂಗಾರೆ ನಾವು ಸುಮ್ನೆ ಇದ್ ಬಿಡ್ತೀವಿ ಅಂತಿದ್ಯಾ ನೀನು? ಕಾಂಗ್ರೆಸ್ ಅವರು ನಾವು ಸುಮ್ನಿರ್ತೀವ, ಗಂಡಸ್ರಲ್ವಾ ನಾವು? ವಿಜಯ್ ಹೇಳ್ತೀನಿ ಕೇಳೋ, ಹೇಳ್ತೀನಿ ಕೇಳೋ, ನಾವು ಗಂಡಸ್ರೆ, ನೀನ್ ಸರ್ಕಾರದಲ್ಲಿ ಇರೋರು, ನೀನು ಕೆಲ್ಸಕ್ಕೆ ಸಲುವಾಗಿ ಬ್ಯಾನರ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ ನೀನು? ಸರಿನಾ ಇದು? ಅದಲ್ಲಣ್ಣಯ್ಯ, ನನಗ್ ರಾಜಕೀಯನೇ ಬೇಡ. ಯಾಕೆ ಅಷ್ಟೊಂದು ಯಾಕೆ ಹಾಕ್ತೇ ನೀನು? ಗೆರೆ ತುಂಬಾ ಯಾಕೆ ಹಾಕಿದ್ಯಾ? ತಿಳಿಸು, ತಗ್ಸಾಕು ಫಸ್ಟ್. ನಾನ್ ತಗಸಲ್ಲಣ್ಣ.
ತಗ್ಸಲ್ಲ ಅಂದ್ರೆ ನೋಡು ನಿನ್ ಕೆಲಸ ಅಂದಲ್ಲ ಕೆಲ್ಸಕ್ಕೆ ಗುಣ ಹಾಕ್ತಿವಿ ಕೆಲ್ಸಕ್ಕೆ ಗುಣ ಹಾಕ್ತಿವಿ ನೀನ್ ಮಾಡ್ಕೋ ಬಿಲ್ ನೋಡೋಣ ಹಂಗಾರೆ ನೀನ್ ಅದ್ ಹೆಂಗ್ ಮಾಡ್ಕೊತೀಯ ಬಿಲ್ ಮಾಡ್ಕೊಂಡ್ರೆ ಮಾಡ್ರೋಣ ಅದೇನ್ ಮಾಡ್ತೀವಿ ನೀನ್ ಅದ್ ಹೆಂಗ್ ಬಿಲ್ ಮಾಡ್ತೀಯ ಮಾಡು ನೋಡೋಣ ನಿನ್ಗೀಗ ವಿಜಯ್ ಹೇಳ್ತೀನಿ ಕೇಳೋ ಇನ್ನು 10 ಪಟ್ಟು ತೊಂದ್ರೆ ಆಗುತ್ತೆ ನಿನ್ಗೆ ಈ ರೀತಿ ಏನಾರ ನೀನ್ ರಾಜಕೀಯ ಮಾಡಿದ್ರೆ ಇಲ್ಲಿ ಲಗ್ಗೆರೆ ವಾರ್ಡ್ ಅಂದ್ಬಿಟ್ಟು ಎಲ್ಲಾರು ಮಾಡ್ಕೋ ಆಯ್ತು ಬಿಡೋರು ವಿಜಯ್ ಆಯ್ತು ಕೆಲ್ಸ ಅಂತ ಹೇಳ್ತೀಯ ನೀನ್ ಕೆಲ್ಸಕ್ ಬ್ಯಾನರ್ ಹಾಕ್ತೀಯ ನೀನು ಕೆಲ್ಸಕ್ ಬ್ಯಾನರ್ ಹಾಕಿದ್ರೆ ಹಂಗಾರೆ ನಾವು ಸುಮ್ನೆ ಇದ್ ಬಿಡ್ತೀವಿ ಅಂತಿದ್ಯಾ ನೀನು ಕಾಂಗ್ರೆಸ್ ಅವರು ನಾವು ಸುಮ್ನಿರ್ತೀವ ಗಂಡಸ್ರಲ್ವಾ ನಾವು ವಿಜಯ್ ಹೇಳ್ತೀನಿ ಕೇಳೋ ಹೇಳ್ತೀನಿ ಕೇಳೋ ನಾವು ಗಂಡಸ್ರೆ ನೀನ್ ಸರ್ಕಾರದಲ್ಲಿ ಇರೋರು ನೀನು ಕೆಲ್ಸಕ್ಕೆ ಹೋಗಿ ಬ್ಯಾನರ್ ಹಾಕ್ತೀಯ ಅಂತ ಹೇಳ್ತೀಯಲ್ಲ ನೀನು ಸರಿನಾ ಇದು ಅದಲ್ಲಣ್ಣಯ್ಯ ನನಗ್ ರಾಜಕೀಯನೇ ಬೇಡ ಯಾಕೆ ಅಷ್ಟೊಂದು ಯಾಕೆ ಹಾಕ್ತೀಯ ನೀನು ಗೆರೆ ತುಂಬಾ ಯಾಕೆ ಹಾಕಿದ್ಯಾ ಕೇಳಿಸು ತಗ್ಸಾಕು ಫಸ್ಟ್ ನಾನ್ ತಗಸಲ್ಲಣ್ಣ ತಗ್ಸಲ್ಲ ಅಂದ್ರೆ ನೋಡು ನಿನ್ ಕೆಲಸ ಅಂದಲ್ಲ ಕೆಲ್ಸಕ್ಕೆ ಗುಣ ಹಾಕ್ತಿವಿ ಕೆಲ್ಸಕ್ಕೆ ಗುಣ ಹಾಕ್ತಿವಿ ನೀನ್ ಮಾಡ್ಕೋ ಬಿಲ್ ನೋಡೋಣ ಹಂಗಾರೆ ನೀನ್ ಅದ್ ಹೆಂಗ್ ಮಾಡ್ಕೊತೀಯ ಬಿಲ್ ಮಾಡ್ಕೊಂಡ್ರೆ ಮಾಡ್ರೋಣ ಅದೇನ್ ಮಾಡ್ತೀವಿ ನೀನ್ ಅದ್ ಹೆಂಗ್ ಬಿಲ್ ಮಾಡ್ತೀಯ ಮಾಡು ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.